ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳದ ಅಧ್ಯಕ್ಷ ಸಹಕಾರಿ ಗುರುನಾಥ ಜಾಂತೀಕರ್ ಸೌಹಾರ್ದ ಒಕ್ಕೂಟಕ್ಕೆ ಭೇಟಿಯನ್ನು ನೀಡಿ ಚರ್ಚೆ ಮಾಡಿರುವ ಒಂದು ವಿಶೇಷ ಸುದ್ದಿ ನಿಮ್ಮ ಗಮನಕ್ಕೆ. ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳದ ಅಧ್ಯಕ್ಷರು ಹಿರಿಯ ಸಹಕಾರಿಗಳು ಆಗಿರತಕ್ಕಂಥ ಗುರುನಾಥ ಜಾಂತೀಕರ್ ಅವರು ಹಲವು ಸೌಹಾರ್ದ ಒಕ್ಕೂಟಕ್ಕೆ ಸಹಕಾರ ಸಂಘಗಳಿಗೆ ಭೇಟಿಯನ್ನು ನೀಡಿ ಸಹಕಾರ ಸಂಘಗಳ ಕುರಿತಂತೆ ಚರ್ಚೆ, ಮಹಾಮಂಡಲ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾರೆ. ಅದರ ಒಂದು ಸಂಕ್ಷಿಪ್ತ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಹಲವಾರು ಕಡೆ ಅವರು ಭೇಟಿಯನ್ನು ನೀಡಿದ್ದಾರೆ. ವಿಜಯಪುರ ಸೌಹಾರ್ದ ಒಕ್ಕೂಟಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಅಲ್ಲಿಯ ಮಂಡಳಿ ಸನ್ಮಾನವನ್ನು ಕೂಡ ಮಾಡಿದೆ. ಒಕ್ಕೂಟಕ್ಕೆ 441ರಲ್ಲಿ ಒಬ್ಬ ಸಹಾಯಕ ನಿಬಂಧಕರನ್ನು ಸಂಯುಕ್ತ ಸಹಕಾರಿಯಿಂದ ನೇಮಕ ಮಾಡಿ ಸಾಲ ವಸೂಲಾತಿಗೆ ಅನುಕೂಲ ಮಾಡಿಕೊಡಲು ಅಲ್ಲಿ ಅವರು ವಿನಂತಿಸಿದ್ದಾರೆ. ಕನಿಷ್ಠ ಪಕ್ಷ 1 ತಿಂಗಳಲ್ಲಿ 1 ದಿನ ವಿಜಯಪುರ ನಗರದಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಅವಕಾಶ ಮಾಡಿಕೊಡಲು ವಿನಂತಿಸಿದರು. ಇದಕ್ಕೆ ಸ್ಪಂದಿಸಿದ ನಿರ್ದೇಶಕರು ಸಂಯುಕ್ತ ಸಹಕಾರಿ ಮಂಡಳಿ ಸಭೆ ಚರ್ಚಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಎಸ್ ಪಾಟೀಲ್ ರವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗಿದೆ. ವಿಜಯಪುರ ಸೌಹಾರ್ದ ಒಕ್ಕೂಟದ ನಿರ್ದೇಶಕ ಅರುಣ್ ವಾರದ, ದಿಲೀಪ ಶಿಂತರೆ, ಯಮನಪ್ಪ ಸಾತಿಹಾಳ, ಪರಶುರಾಮ ಚಿಂಚಲಿ, ಅರುಣಮಠ, ಸಿದ್ದು ಮಲ್ಲಿಕಾರ್ಜುನ ಮಠ ಬಿರಾದಾರ್ ಹಾಗೂ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಶ್ರೀ ಬಸವರಾಜ್ ಎನ್ ಈ ಸಂದರ್ಭಗಳಿಗೆ ಉಪಸ್ಥಿತರಿದ್ದಾರೆ. ಇದು ಒಂದು ಭೇಟಿಯ ಸುದ್ದಿ. ಆದರೆ ಮತ್ತೊಂದು, ವಿಜಯಪುರ ನಗರದ ಶ್ರೀ ಸೌಹಾರ್ದ ಸಹಕಾರಿ ನಿಯಮಿತ ಸಂಸ್ಥೆಗೆ ಗುರುನಾಥ ಜಾಂತೀಕರ್ ಅವರು ಭೇಟಿ ನೀಡಿ ಚರ್ಚೆಯನ್ನು ಮಾಡಿದ್ದಾರೆ. ಈ ಸಂದರ್ಭಗಳಿಗೆ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳದ ಷೇರುಗಳನ್ನು ಪಡೆದುಕೊಳ್ಳಿ, ಈ ಮೂಲಕವಾಗಿ ಸಹಕಾರ ಸಂಘದ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸೋದಕ್ಕೆ ನೀವು ಕಾರಣಕರ್ತರಾಗಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭಗಳಿಗೆ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರಾದ ಶಂಕರಗೌಡ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯರು, ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದ ಎಸ್ ಪಾಟೀಲ್ ರವರು ಉಪಸ್ಥಿತರಿದ್ದರು. ಹಾಗೆಯೇ ವಿಜಯಪುರ ನಗರದ ಬಿಜಾಪುರ ಲಿಂಗಾಯತ ಡೆವಲಪ್ಮೆಂಟ್ ಸೌಹಾರ್ದ ಸಹಕಾರಿ ನಿಯಮಿತ ವಿಜಯಪುರ ಸಂಸ್ಥೆಗೂ ಕೂಡ ಗುರುನಾಥ ಜಾಂತೀಕರ್ ಅವರು ಭೇಟಿಯನ್ನು ನೀಡಿದರು. ಸಹಕಾರಿ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ವಿಜಯಕುಮಾರ್ ಜೆತ್ತಿ, ಸಲಹೆಗಾರರಾಗಿರ್ತಕ್ಕಂಥ ಕನ್ಮಡಿ, ಆಡಳಿತ ಮಂಡಳಿ ಸದಸ್ಯರು, ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಎಸ್ ಪಾಟೀಲ್ ರವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಲ್ಲೂ ಕೂಡ ಮಹಾಮಂಡಳಕ್ಕೆ ಅಂದರೆ ಸುದ್ದಿ ಮಾಧ್ಯಮ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಲದ ಷೇರುಗಳನ್ನು ಪಡೆದುಕೊಳ್ಳೋದ್ರ ಮೂಲಕವಾಗಿ ಮಾಧ್ಯಮದ ಬೆಳವಣಿಗೆಗೆ ಸಹಕಾರವನ್ನು ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಗುರುನಾಥ ಜಾಂತೀಕರ್ ಅವರು ನಡೆಸೋರು. ಹಾಗೆಯೇ ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ಪತ್ತಿನ ಸೌಹಾರ್ದ ಸಹಕಾರ ಸಂಸ್ಥೆಗೂ ಕೂಡ ಗುರುನಾಥ ಜಾಂತೀಕರ್ ಅವರು ಭೇಟಿಯನ್ನು ನೀಡಿ ಚರ್ಚೆಯನ್ನು ಮಾಡಿದ್ರು. ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಪ್ಪ ಉಪ್ಪಿನ್ರವರು, ಆಡಳಿತ ಮಂಡಳಿ ಸದಸ್ಯರು, ಕಲಬುರಗಿ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಾಟೀಲ್ ರವರು ಕೂಡ ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕೊಲ್ಹಾರಿ ಬಸವೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ ಸಂಸ್ಥೆಗೂ ಕೂಡ ಜಾಂತೀಕರ್ ಅವರು ಭೇಟಿಯನ್ನು ನೀಡಿದರು. ಸಹಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಬಾಲಗೊಂಡ, ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಾಟೀಲ್ ರವರು ಉಪಸ್ಥಿತರಿದ್ದರು. ಹೀಗೆ ಒಂದೇ ದಿವಸ ಅನೇಕ ಕಡೆಗಳಲ್ಲಿ ಸೌಹಾರ್ದ ಸಹಕಾರ ಸಂಘಗಳಿಗೆ ಭೇಟಿಯನ್ನು ನೀಡುವುದರ ಮೂಲಕವಾಗಿ ಸೌಹಾರ್ದ ಸಹಕಾರ ಸಂಘ ಕಾರ್ಯನಿರ್ವಹಿಸುವಂತಹ ಅಗತ್ಯತೆ ಅವಶ್ಯಕತೆಗಳ ಜೊತೆಗೆ ಬಸವೇಶ್ವರ ಸುದ್ದಿ ಮಾಧ್ಯಮ ಸಂಸ್ಥೆಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಹೇಗೆ ಬೇಕು ಅನ್ನುವಂಥದ್ದನ್ನು ಗುರುನಾಥ ಜಾಂತೀಕರ್ ಅವರು ವಿವರವನ್ನು ಕೊಟ್ಟರು. ಅಲ್ಲಿದ್ದಂಥವ್ರು ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ರು. ನಿಮ್ಮ ಜೊತೆ ನಾವಿದ್ದೇವೆ ಅಂತಕ್ಕಂಥ, ನಮ್ಮ ಜೊತೆ ನೀವಿದ್ದೀರಿ, ಸಹಕಾರಿಯ ತತ್ವ ಇದೆ, ಸಹಕಾರದ ಮೂಲಕವಾಗಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮನದಟ್ಟನ್ನು ಮಾಡಿಕೊಟ್ರು ಜಾಂತೀಕರ್ ಅವರು. ಈ ಸಂದರ್ಭಗಳಿಗೆ ಎಸ್ ಪಾಟೀಲ್ ರವರು ಉಪಸ್ಥಿತರಿದ್ದಂಥದ್ದು ವಿಶೇಷವಾಗಿತ್ತು. ಈ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ.